ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು ಬೋಧಗಯಾಯಿಂದ ಪಾಟ್ನಾಗೆ ಬೈ ರೋಡ್ ಹೋಗ್ತಾ ಇದ್ದೀವಿ. ಪಾಟ್ನಾ ಏರ್ಪೋರ್ಟು ಹೇಗಿರುತ್ತೆ ಅಂತ ನೋಡೋಣ. ಪಾಟ್ನಾ ಏರ್ಪೋರ್ಟಿಂದ ನಾವು ಬ್ಯಾಂಗ್ಳೂರ್ಗೆ ತಲುಪಬೇಕು. ಇವತ್ತು ನಾವು ಇಂಡಿಗೋ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಆ ಏರ್ಲೈನ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡ್ತಾ ಇರೋದು ಒಂಥರ ಫೆದರಿ ಥರ ಫ್ಲವರ್ಸ್ ಎಲ್ಲ ನೋಡ್ಬೋದು. ಇವಾಗ ಸಿಟಿ ಏರಿಯಾಗೆ ಬಂದಾಗ ನೋಡಿ ಹೇಗಿದೆ ಅಂತ. ಈ ಬ್ರಿಡ್ಜ್ ಕೆಳಗಡೆ ನೋಡಿ ಎಷ್ಟು ಗಾಡಿಗಳು ನಿಲ್ಲಿಸಿದ್ದಾರೆ, ಮತ್ತು ಅಲ್ಲಿ ನೀರು ಕೂಡ ನಿಂತಿದೆ. ಸುಮಾರು ಲೈವ್ಲಿನೆಸ್ಸೇ ನೋಡ್ಬೋದು ಈ ಸಿಟಿ ಹೇಗಿರುತ್ತೆ ಅಂತ. ಅಷ್ಟು ಟ್ರಾಫಿಕ್ ಏನು ಕಾಣಿಸ್ತಾ ಇಲ್ಲ. ಜೊತೆಗೆ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು ತುಂಬಾ ರಿಲ್ಯಾಕ್ಸಿಂಗ್. ಹೇಗೆ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಏರ್ಪೋರ್ಟ್ ತಲುಪಿದ್ವಿ. ಬನ್ನಿ ಇವಾಗ ಏರ್ಪೋರ್ಟ್ ಒಳಗಡೆ ಹೋಗೋಣ. ವೈಟ್ ಆ್ಯಂಡ್ ಬ್ಲೂನಲ್ಲಿ ಈ ಸೈನ್ಸ್ ಎಲ್ಲ ಹಾಕಿರೋದು ತುಂಬಾ ಕ್ಲಿಯರ್ ಆಗಿದೆ, ಮತ್ತು ತುಂಬಾ ಪೀಸ್ಫುಲ್ ಮತ್ತು ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಅಂತಲೇ ಹೇಳಬೇಕು. ನಮ್ಮನ್ನು ಕರ್ಕೊಂಬರ್ತಾ ಇರೋ ಡ್ರೈವರು ಕೂಡ ತುಂಬಾ ಪೇಷನ್ಸ್, ತುಂಬಾ ಸಹನೆಯಿಂದ ಕರ್ಕೊಂಬಂದರು. ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು. ಪಾಟ್ನಾ ಏರ್ಪೋರ್ಟ್ ಅಂತೂ ನೋಡಿ ಎಷ್ಟು ಕ್ಲೀನಾಗಿದೆ, ಮತ್ತು ತುಂಬಾ ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಕೂಡ ತುಂಬಾ ಪ್ಲೆಸೆಂಟಾಗಿದೆ. ನಾಯ್ಸೇ ಇಲ್ಲ, ಅಷ್ಟು ಕಾಮ್ ಆ್ಯಂಡ್ ಕ್ವೈಟ್ ಆಗಿದೆ. ಏರ್ಪೋರ್ಟಲ್ಲಿ ಸುಮಾರು ರೆಸ್ಟೋರೆಂಟ್ಸ್ ಎಲ್ಲ ನೋಡ್ಬೋದು. ಇಂಡಿಯನ್ ರೆಸ್ಟೋರೆಂಟ್ಸ್ ಎಷ್ಟೊಂದಿದೆ. ಜೊತೆಗೆ ಶಾಪಿಂಗ್ ಕೂಡ ನೋಡಿ, ಇಲ್ಲಿ ಲಕ್ನೋ ಚಿಕನ್ ಕರಿ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ, ಸೀರೆಗಳು ಸಿಗುತ್ತೆ, ಸುಮಾರು ಅಂಗಡಿಗಳು ನೋಡ್ಬೋದು. ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸ್ಟೋರ್ಸು, ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆರ್ಟಿಸ್ಟಿಕ್ ಸಾರೀಸ್ ಅಂತಲೇ ಹೇಳ್ಬೋದು. ಡ್ರೆಸ್ಸಸ್ ಎಲ್ಲ ನೋಡ್ಬೋದು. ಸಾವಿನಿಯರ್ ಶಾಪ್ಸ್ ಕೂಡ ಇದೆ. ಇಲ್ಲಿ ನೋಡಿ ಆರ್ಟ್ ವರ್ಕ್ ಎಷ್ಟು ಬ್ಯೂಟಿಫುಲ್ಲಾಗಿ ಹೆರಿಟೇಜ್ನ ಶೋಕೇಸ್ ಮಾಡಿದ್ದಾರೆ. ಈ ಜಾಗದಲ್ಲಂತೂ ಫೋಟೋ ತಗೊಳ್ಳೇಬೇಕು, ಅಷ್ಟು ಅದ್ಭುತವಾಗಿದೆ. ನಮ್ಮ ಯಜಮಾನರು ಅವ್ರ ತಂಗಿನ ಕರೀತಾ ಇದ್ದಾರೆ ಒಳಗಡೆ ಹೋಗೋಣ ಅಂತ. ಬೋರ್ಡಿಂಗ್ ಶುರು ಆಯಿತು. ಇವಾಗ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಫ್ಲೈಟ್ ಹತ್ರ. ಏರ್ಲೈನ್ಸ್ ಸೀಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ. ಒಳಗಡೆ ಕೂಡ ವೆಲ್ ಮೇಂಟೈನ್ಡು, ಎಲ್ಲರೂ ಕೂತ್ಕೊಳ್ತಾ ಇದ್ದೀವಿ ನಮ್ಮ ಜಾಗದಲ್ಲಿ. ಈ ಇಂಡಿಗೋ ಏರ್ಲೈನ್ಸಲ್ಲಿ ಇನ್ಫ್ಲೈಟ್ ಸರ್ವೀಸಸ್ಸು ಮತ್ತು ಏರ್ಪೋರ್ಟ್ ಸ್ಟಾಫ್ ಕೂಡ ತುಂಬಾ ಹೆಲ್ಪ್ಫುಲ್ಲಾಗಿದ್ದರು. ತುಂಬಾ ಚೆನ್ನಾಗಿತ್ತು ಸರ್ವೀಸು. ಇವಾಗ ಟೇಕ್ ಆಫ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ.
ವಾವ್, ಲವ್ಲಿ ಲವ್ಲಿ ಟೇಕ್ ಆಫ್. ಇಲ್ಲಿ ಬ್ಯೂಟಿಫುಲ್ ಲೈಟಿಂಗ್, ಈ ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಏರಿಯಲ್ ವ್ಯೂ. ನಾವು ಸ್ಯಾಂಡ್ವಿಚಸ್ ಆರ್ಡರ್ ಮಾಡಿದ್ವಿ, ಇವಾಗ ಕೊಟ್ಟಿದ್ದಾರೆ ನಮಗೆ ಪನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಮತ್ತು ಇನ್ನೊಂದು ವೆಜಿಟೇಬಲ್ ಸ್ಯಾಂಡ್ವಿಚ್, ಎರಡು ನೋಡಿ. ಇದು ಪನೀರ್ ಟಿಕ್ಕಾ ಸ್ಯಾಂಡ್ವಿಚ್ಚು ತುಂಬ ಚೆನ್ನಾಗಿ ಫ್ರೆಶ್ ಆಗಿದೆ. ಮತ್ತು ಇದು ವೆಜಿಟೇಬಲ್ ಸ್ಯಾಂಡ್ವಿಚ್ಚು, ಅಲ್ಲಿ ಚೀಸ್ ಕೂಡ ಇರೋದು ನೋಡ್ಬೋದು, ತುಂಬಾ ಫ್ರೆಶ್ ಆಗಿದೆ. ಆಗಲೇ ಲ್ಯಾಂಡಿಂಗ್ ಶುರು ಆಯಿತು. ಬ್ಯಾಂಗ್ಳೂರ್ ಏರ್ಪೋರ್ಟ್ ತಲುಪಿದ್ದೀವಿ. ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ, ಆದರೆ ನಮಗೆ ಇಳಿಯೋದಕ್ಕೆ ಶೆಲ್ಟರೇ ಇಲ್ಲ. ಇದನ್ನು ತೊಗೊಂಬಂದಿಟ್ರು, ತುಂಬ ರಿಕ್ವೆಸ್ಟ್ ಮಾಡಿದ್ವಿ, ಆದರೆ ಶೆಲ್ಟರ್ಗೆ ನಮಗೆ ಫೆಸಿಲಿಟಿನೇ ಇಲ್ಲ ಅಂತ ಹೇಳಿದರು ಅಲ್ಲಿದ್ದಿದ್ದ ಸ್ಟಾಫು. ಆದರೆ ಸ್ಟಾಫ್ ಮಾತ್ರ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆದರೆ ಈ ಫೆಸಿಲಿಟಿ ಇಂಡಿಗೋ ಪ್ಯಾಸೆಂಜರ್ಸ್ಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಮಳೆ ಬಂದಾಗ ಅಂಬ್ರೆಲಾ ಕೂಡ ಅವ್ರ ಹತ್ರ ಜಾಸ್ತಿ ಇರಲಿಲ್ಲ. ಬಸ್ನ ಕೂಡ ತುಂಬ ಹತ್ತಿರ ತರೋದಕ್ಕೂ ಅವ್ರಿಗೆ ಅಲೋ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಅದರಿಂದ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ನಿಂತ್ಕೊಂಡ್ಬರಬೇಕಾಯಿತು. ಅಲ್ಲಿ ಇಳಿತಿರೋದು ನೋಡ್ಬೋದು, ಯಾರಿಗೂ ಛತ್ರಿ ಇಲ್ಲ, ಇನ್ನೂ ಡ್ರಿಸ್ಲಿಂಗ್ ಇದ್ದೇ ಇದೆ. ವಯಸ್ಸಾದವ್ರು ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಡ್ಕೊಂಬರ್ಬೇಕು. ಆದರೆ ಟೈಮ್ ಹೊರಟಿದ್ದು ಮತ್ತು ಲ್ಯಾಂಡ್ ಆಗಿದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.